ಉತ್ತರ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಬೀದಿ ಬದಿ ವ್ಯಾಪಾರಿಗಳ ವಿಭಾಗದ ಕೋಲಾರ ಜಿಲ್ಲಾ ಅಧ್ಯಕ್ಷರಾದಂತಹ ಮಂಜುನಾಥ್ ಅವರ ಒಂದು ಶಿಫಾರಸಿನ ಮೇರೆಗೆ ರಾಜ್ಯಾಧ್ಯಕ್ಷರಾದಂತ ರಂಗಸ್ವಾಮಿ ಅವರು ಇವತ್ತು ನಮ್ಮ ಮುಳುಬಾಗಿಲು ನಗರದ ನಿವಾಸಿ ಕುಂಬಾರಪಾಳ್ಯದ ನಿವಾಸಿಯಾದಂತಹ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾದಂತಹ ಪ್ರಭಾಕರ್ ಬಾಬು ಅಲಿಯಾಸ್ ಬೀಡಾ ಬಾಬು ಅವರಿಗೆ ನಗರ ಘಟಕದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಅದಕ್ಕೆ ಸುಮಾರು ದಿನಗಳಿಂದ ಶ್ರಮಪಟ್ಟು ಇವತ್ತು ಆ ಬೆಂಗಳೂರಿನಲ್ಲಿ ಲೆಟರ್ ತಗೊಂಡ್ಬಂದು ಇವತ್ತು ಸುಮಾರು ದಿವಸದಿಂದ ನನ್ಗೆ ಹೇಳ್ತಾ ಇದ್ದಾರೆ ಅದ್ ಲೆಟರ್ ಇಶ್ಯೂ ಮಾಡಿಸಿ ಅಂತ. ಇವತ್ತು ಅದಕ್ಕೆ ಕಾಲ ಬಂದಿದೆ. ಇವತ್ತು ನಮ್ಮ ಪಕ್ಷದ ವರಿಷ್ಠರು, ಎಐಸಿಸಿ ಕಾರ್ಯದರ್ಶಿಗಳು, ನಮ್ಮ ಕೆಪಿಸಿಸಿ ಅವರು, ನಮ್ಮ ಅಭ್ಯರ್ಥಿಯಾದಂತ ನಮ್ಮ ಆದಿನಾಳ್ ಅವರು ಎಲ್ಲರೂ ಸೇರಿಬಿಟ್ಟು ಸಾಮೂಹಿಕವಾಗಿ ಅವ್ರು ಲೆಟರ್ ಇಶ್ಯೂ ಮಾಡಿದ್ದಾರೆ. ನಾಳೆಯಿಂದ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಅವರು ಯಾವ್ದಾದ್ರು ಕಾರ್ಯಕ್ರಮಗಳು ಬೀದಿ ಬೀದಿ ವ್ಯಾಪಾರಿಗಳದ್ದು ಆಲ್ರೆಡಿ ನಮ್ಮ ಕೇಂದ್ರ ಸರ್ಕಾರ, ನಮ್ಮ ಸರ್ಕಾರ ಇದ್ದಾಗ ಬೀದಿ ಬೀದಿ ವ್ಯಾಪಾರಿಗಳಿಗೆ ಒಂದು ಕಾಯ್ದೆ ತಗೊಬಂದು ಅವ್ರಿಗೆ ಬಹಳ ರಕ್ಷಣೆ ಮಾಡ್ತಾ ಇದೆ. ಅದ್ರ ಜೊತೆಯಲ್ಲಿ ನಮ್ಮ ನಗರಸಭೆಯಲ್ಲಿ ಸುಮಾರು 3,000 ಜನ ಬೀದಿ ಬೀದಿ ವ್ಯಾಪಾರಿಗಳಿದ್ದಾರೆ. ಅವ್ರಿಗೆ ಸಂಪರ್ಕ ಮಾಡಿ ಅವ್ರ ಲೀಸ್ಟ್ ಎಲ್ಲ ಕೊಡ್ತೀನಿ, ಮಾಡ್ಬಿಟ್ಟು ಅವ್ರಿಗೆ ಏನ್ ಅನುಕೂಲ ಮಾಡ್ಬೇಕು ಎಲ್ಲ ಸರ್ಕಾರ, ನಮ್ಮ ಸರ್ಕಾರ ಇರೋದ್ರಿಂದ ಸರ್ಕಾರ ವತಿಯಿಂದ ಎಲ್ಲಾ ರೀತಿಯ ಅವ್ರಿಗೆ ಅನುಕೂಲಗಳು ಮಾಡ್ಕೊಡ್ಬೇಕಂತ ಬಾಬಣ್ಣ ಹತ್ರ ಕೇಳ್ಕೊಂತ, ಅದೇ ರೀತಿಯಲ್ಲಿ ಎಲ್ಲರೂ ಆಶೀರ್ವಾದ ಅವ್ರ ಮೇಲೆ ಇರ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಈ ದಿನ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ಬೆಂಬಲದೊಂದಿಗೆ ಮುಳುಬಾಗಿಲು ನಗರ ಬೀದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರಾಗಿ ನಮ್ಮ ಬೀಡಾ ಬಾಬು ಅವರನ್ನ ಆಯ್ಕೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ಬೀದಿ ವ್ಯಾಪಾರಿಗಳಿಗೆ ಸಂಬಂಧಪಟ್ಟಂತೆ ಅವರಿಗೆ ಏನೇನೋ ಅನುಕೂಲಗಳಾಗಬೇಕು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಬೀಡಾ ಬಾಬಣ್ಣ ಅವರ ನೇತೃತ್ವದಲ್ಲಿ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಮುಂದಿನ ದಿನಗಳಲ್ಲಿ ನಮ್ಮ ಬೀಡಾ ಬಾಬಣ್ಣವರು ಯಾವುದು ಜಾತ ಭೇದವಿಲ್ಲದೆ, ಪಕ್ಷ ಭೇದವಿಲ್ಲದೆ ಈ ನಮ್ಮ ಎಲ್ಲರಿಗೂ ಒಳ್ಳೆಯದಾಗುವ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಕಿವಿ ಮಾತು ಕೂಡ ಹೇಳ್ತಾ ಇದ್ದೀನಿ. ಅವ್ರ ಮೇಲೆ ನಮಗೆ ಭರವಸೆ ಕೂಡ ಇದೆ ಅಂತ ಹೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ನಿಮ್ಮಗೋಸ್ಕರ ಅವರು ಕಷ್ಟಪಟ್ಟು ದುಡಿತಾರೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ. ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಬಯಸ್ತೇನೆ. ಜೈ ಹಿಂದ್. ಎಲ್ಲ ನಮ್ಮ ಮುಳಬಾಗಿಲು ತಾಲೂಕು ಜನತೆಗೆ ನಮಸ್ಕಾರ. ಇಲ್ಲಿ ಬಂದಿರೋ ವಿಡಿಯೋ ಮಿತ್ರರಿಗೆಲ್ಲ ನಮಸ್ಕಾರ. ನಾನೇನೆಂದರೆ ಒಂದು ಕಾಂಗ್ರೆಸ್ಸಲ್ಲಿ ನಮಗೆ ಒಂದು ಚಿಕ್ಕದಾಗ ಒಂದು ಪೋಸ್ಟ್ ಕೊಟ್ಟಿದ್ದಾರೆ. ನಮ್ಮ ಮುಳಬಾಗಿಲು ತಾಲೂಕು ಬೀದಿ ವ್ಯಾಪಾರಿ ಒಂದು ಸುಮಾರು 1000 ಜನ ಬೀದಿ ವ್ಯಾಪಾರಿ ಇದ್ದಾರೆ. ಫುಟ್ಪಾತ್ ವ್ಯಾಪಾರಿ, ಬೀದಿ ವ್ಯಾಪಾರಿ. ನಮಗೊಂದು ಅನುಕೂಲ, ಕಾಂಗ್ರೆಸ್ ಪಕ್ಷದಿಂದ ಒಂದು ಅನುಕೂಲ ಕೊಟ್ಟಿದ್ದಾರೆ ಒಂದು ಪೋಸ್ಟ್. ಆ ಪೋಸ್ಟಿಂದ ನಾವು ಈ ಬೀದಿ ವ್ಯಾಪಾರಿಗೆ ನಮ್ಮ ಕೈದಲ್ಲಿ ಏನಾಗುತ್ತೋ ಅಷ್ಟೊಂದು ಸಹಾಯನೂ ಸಪೋರ್ಟು ಮಾಡ್ತೀವಿ. ಅದರಿಂದ ಪಾರ್ಟಿಯಿಂದನೂ ಏನು ಅದಕ್ಕೆ ಸ್ಕೇಲ್ಗಳು, ಆಮೇಲೆ ಛತ್ರಿಗಳು, ಟೊಲ್ಲೋ ಗಾಡಿಗಳು ಇವೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ರಂಗಸ್ವಾಮಿ ಅನ್ನೋರು ಎಲ್ಲ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ದಯವಿಟ್ಟು ಆದಷ್ಟು ನಮ್ಮ ಬಡವರಿಗೆ ಗಾಡಿ, ಟೊಲ್ಲೋ ಗಾಡಿ ಅವರಿಗೆ, ಫುಟ್ಪಾತ್ ವ್ಯಾಪಾರಿ ಅವರಿಗೆ ಅನುಕೂಲ ಮಾಡ್ತೀವಿ ಅಂತ ಇವತ್ತು ಈ ಕಾಂಗ್ರೆಸ್ ಪಕ್ಷದೊಂದು ನಮಗೆ ಒಂದು ರೂಟ್ ತೋರಿಸಿದ್ದಾರೆ. ಆ ರೂಟನ್ನ ದೊಡ್ಡದಾಗಿ ಬೆಳೆಸ್ಕೊಂಡು ನಮ್ಮ ಫುಟ್ಪಾತ್ ವ್ಯಾಪಾರಿನ ಬೆಳೆಸ್ಕೊಂಡು ಅವ್ರಿಗೆ ಒಳ್ಳೆತನಕ್ಕೆ ನಾವು ಯಾವತ್ತು ಒಳ್ಳೇದೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು 4 ಮಾತುಗಳನ್ನ ಇದ್ದೀವಿ. ಅವ್ರಿಗೆ ಏನೇನು ಅನುಕೂಲ ಇವಾಗ ಜವಾಬ್ದಾರಿ ಇವತ್ತು ಕೊಟ್ಟಿದ್ದು ಇನ್ನೂ ಇಲ್ಲ, ಇವತ್ತು ಜವಾಬ್ದಾರಿ ಕೊಟ್ಟಿದ್ದಾರೆ. ಈ ಜವಾಬ್ದಾರಿ ತಣ್ಣಾಲೆಯಿಂದ ನಾವು ಏನಿದೆಯೋ ಅದು ಯೂಸ್ ಮಾಡಿಕೊಂಡು ಹೋಗೋಣ ಅಂತ ಒಂದು ಡಿಸೈಡ್ ಮಾಡ್ಕೊಂಡಿದ್ದೀವಿ. ನಿಮ್ಮ ಎಲ್ಲ ನಾಯಕರ ಆಶೀರ್ವಾದ, ಎಸ್.ಪಿ.ಟಿ ಅವರ ಆಶೀರ್ವಾದ ಇರಬೇಕು ಅಂತ ಅವ್ರ ಎಲ್ಲಾ ಕಾರ್ಯಕ್ರಮಕ್ಕೆ ನಿಮ್ಮ ಆಶೀರ್ವಾದ ಇರಬೇಕು.